ಸಿದ್ದರಾಮಯ್ಯ ವಿಚಾರವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈಗೊಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಎಸ್ವೈಗೆ ರಾಷ್ಟ್ರೀಯ ಮಟ್ಟದ ಸ್ಥಾನ ಲಭಿಸಿದೆ. ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ನಿಂದ ಸ್ಥಾನ. ಮುಂದಿನ ಚುನಾವಣೆಗೆ ಹೈಕಮಾಂಡ್ ತಂತ್ರವನ್ನ ಈ ಮೂಲಕ ಎಣಿತಾ ಇದೆ. ಕರ್ನಾಟಕದ ಇಬ್ಬರು ನಾಯಕರಿಗೆ ಕೇಂದ್ರೀಯ ಸಂಸದೀಯ ಮಂಡಳಿಗೆ ಸ್ಥಾನಮಾನ ಸಿಕ್ಕಿರುವಂಥದ್ದು, ಅದು ಬಿಎಸ್ವೈ ಅವರಿಗೆ. ಬಿಎಲ್ ಸಂತೋಷ್ಗೂ ಕೂಡ ಸಂಸದೀಯ ಮಂಡಳಿಯ ಸ್ಥಾನ ಲಭಿಸಿರುವಂಥದ್ದು. ಈಗ ಮುಂಬರುವಂತಹ ದಿನಗಳಲ್ಲಿ ವಿಧಾನಸಭೆ ಚುನಾವಣೆ ಇದೆ ರಾಜ್ಯದಲ್ಲಿ. ಹಾಗಾಗಿ ಬಿಎಸ್ವೈ ಅವರಿಗೆ ಕೇಂದ್ರೀಯ ಮಟ್ಟದಲ್ಲಿ ಒಂದು ಸ್ಥಾನಮಾನ ಕೊಡುವ ಮೂಲಕ ಅವರಿಗೆ ಉತ್ತಮವಾದಂತಹ ಸ್ಥಾನ ಲಭಿಸಿರುವಂಥದ್ದು. ಕರ್ನಾಟಕದ ಇಬ್ಬರು ನಾಯಕರಿಗೆ ಸ್ಥಾನಮಾನ ಲಭಿಸಿರುವಂಥದ್ದು. ಒಂದು ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೆ, ಮತ್ತೊಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ, ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರಿಗೂ ಕೂಡ ಸಂಸದೀಯ ಸ್ಥಾನಮಾನಗಳು ಲಭಿಸಿದೆ. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಕರ್ನಾಟಕದ ಇಬ್ಬರು ನಾಯಕರಿಗೆ ಹೈಕಮಾಂಡ್ನಿಂದ ಉತ್ತಮವಾದಂಥ ಉನ್ನತ ಮಟ್ಟದ ಸ್ಥಾನಮಾನ ಲಭಿಸಿರುವಂಥದ್ದು. ಅದರಲ್ಲಿ BS ಯಡಿಯೂರಪ್ಪ ಹಾಗೂ BL ಸಂತೋಷ್ ಅವರಿಗೆ ಇಬ್ಬರಿಗೂ ಕೂಡ ರಾಷ್ಟ್ರೀಯ ಮಟ್ಟದ ಸ್ಥಾನ ಲಭಿಸಿದೆ. ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ಯಡಿಯೂರಪ್ಪ ಅವರಿಗೆ ಸ್ಥಾನ ಸಿಕ್ಕಿರುವಂಥದ್ದು, ಹೈಕಮಾಂಡ್ನಿಂದ ಈ ಸ್ಥಾನ ಸಿಕ್ಕಿರುವಂಥದ್ದು. ಮುಂದಿನ ಚುನಾವಣೆಗೆ ಹೈಕಮಾಂಡ್ ಒಂದು ರೀತಿಯಲ್ಲಿ ತಂತ್ರವನ್ನ ಎಣಿತಾ ಇದೆ. ಅದರ ಮೊದಲ ಭಾಗವಾಗಿ ಕರ್ನಾಟಕದ ಇಬ್ಬರು ನಾಯಕರಿಗೆ ಸ್ಥಾನಮಾನ ಸಿಕ್ಕಿರುವಂಥದ್ದು. ಕೇಂದ್ರೀಯ ಸಂಸದೀಯ ಮಂಡಳಿಗೆ BS ಯಡಿಯೂರಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ. BL ಸಂತೋಷ್ ಅವರಿಗೂ ಕೂಡ ಸಂಸದೀಯ ಮಂಡಳಿಗೆ, ಆ ಮಂಡಳಿಯಲ್ಲಿ ಸ್ಥಾನ ಲಭಿಸಿರುವಂಥದ್ದು. ಸಿಎಂ ಸ್ಥಾನವನ್ನ ತ್ಯಜಿಸಿದ ಬಳಿಕ BS ಯಡಿಯೂರಪ್ಪ ಅವರು, ನಾನು ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿಯ ಸರ್ಕಾರವನ್ನ ತರೋದಕ್ಕೆ ಪಣ ತೊಡ್ತೀನಿ ಅಂತೇಳಿ ಅವತ್ತು ಹೇಳಿಕೆಯನ್ನು ಕೊಡೋ ಮೂಲಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಆ ಮೂಲಕ ನಾನು ಸಕ್ರಿಯವಾದಂಥ ರಾಜಕಾರಣದಲ್ಲಿ ತೊಡಗಿಕೊಂಡಿರ್ತೀನಿ, ಪಕ್ಷದ ಏಳಿಗೆಗೆ, ಪಕ್ಷದ ಅಭಿವೃದ್ಧಿಗೋಸ್ಕರ ನಾನು ಶ್ರಮವನ್ನ ಪಡ್ತೀನಿ, ರಾಜ್ಯ ಪ್ರವಾಸವನ್ನ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ರಾಜ್ಯದಲ್ಲಿ ಸಾಕಷ್ಟು ಪ್ರವಾಸವನ್ನ ಕೂಡ ಕೈಗೊಂಡಿದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಕೇಂದ್ರೀಯ ಸಂಸದೀಯ ಮಂಡಳಿಗೆ BSY ಅವರನ್ನ ಆಯ್ಕೆ ಮಾಡಲಾಗಿದ್ದು, ರಾಷ್ಟ್ರ ಮಟ್ಟದ ಸ್ಥಾನಮಾನ ಲಭಿಸಿದೆ. ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. 2023ರಲ್ಲಿ ವಿಧಾನಸಭಾ ಚುನಾವಣೆ ಎದುರಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಸಾಕಷ್ಟು ತಂತ್ರವನ್ನ ಮಾಡಿಕೊಳ್ಳಲಾಗ್ತದೆ. ಅದರ ಮೊದಲ ಭಾಗ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಅವರನ್ನ ಮೂಲೆ ಗುಂಪು ಮಾಡಿಬಿಟ್ರ ಅನ್ನುವ ಟಾಕ್ ಶುರುವಾಗಿತ್ತು. ಸಾಕಷ್ಟು ದಿನಗಳಿಂದ ಯಡಿಯೂರಪ್ಪ ಅವರನ್ನ ಏನಾದ್ರು ಮೂಲೆಗುಂಪು ಮಾಡಿಬಿಡ್ತಾರ ಅನ್ನುವ ಚರ್ಚೆಗಳು ಒಳಗೊಳಗೆ ಆಗ್ತಾ ಇತ್ತು. ಆ ಎಲ್ಲ ಚರ್ಚೆಗಳಿಗೂ ಈಗ ಹೈಕಮಾಂಡ್ ಬ್ರೇಕ್ ಹಾಕಿರುವಂಥದ್ದು, ಫುಲ್ ಸ್ಟಾಪ್ ಇಟ್ಟಿರುವಂಥದ್ದು. ಕರ್ನಾಟಕದ ಇಬ್ಬರು ನಾಯಕರಿಗೆ ಸ್ಥಾನಮಾನ ಲಭಿಸಿದೆ. ಅದರಲ್ಲಿ BS ಯಡಿಯೂರಪ್ಪ ಅವರಿಗೆ ಹಾಗೂ BL ಸಂತೋಷ್ ಅವರಿಗೆ ಇಬ್ಬರಿಗೂ ಕೂಡ ಕೇಂದ್ರೀಯ ಸಂಸದೀಯ ಮಂಡಳಿಗೆ ಅವರನ್ನ ಆಯ್ಕೆ ಮಾಡುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಉತ್ತಮವಾದಂಥ ಸ್ಥಾನಮಾನವನ್ನ ಕೊಡೋ ಮೂಲಕ ಮತ್ತೊಮ್ಮೆ ಬಿಜೆಪಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಹೇಗಾದ್ರೂ ಮಾಡಿ 2023ರಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನ ಆಡಳಿತದ ಚುಕ್ಕಾಣಿ ಹಿಡಿಯುವಂತೆ ಮಾಡಬೇಕು ಅಂತೇಳಿ ಹೈಕಮಾಂಡ್ ಪಣ ತೊಟ್ಕೊಂಡಿದೆ. ಹಾಗಾಗಿ BS ಯಡಿಯೂರಪ್ಪ ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನವನ್ನ ಕೊಡೋ ಮೂಲಕ ಅವರನ್ನ ಆಯ್ಕೆ ಮಾಡಲಾಗಿದೆ. ಸಂಸದೀಯ ಮಂಡಳಿಗೆ ಅವರನ್ನು ಆಯ್ಕೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಉನ್ನತ ಮಟ್ಟದ ಸ್ಥಾನಮಾನವನ್ನ ಕೊಡೋ ಮೂಲಕ ಹೈಕಮಾಂಡ್ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರಾಘವೇಂದ್ರ ಗುಡಿ, ಈಗ ಇಬ್ಬರಿಗೆ, ಅದರಲ್ಲೂ ಕರ್ನಾಟಕದವರಿಗೆ ರಾಷ್ಟ್ರ ಮಟ್ಟದ ಸ್ಥಾನಮಾನ ಕೊಟ್ಟಿದ್ದಾರೆ. ಬಿಜೆಪಿಯ ಪ್ಲಾನ್ ಏನು?
ನಾಗೇಂದ್ರ ಬಾಬು, ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರ ಹೆಸರು ಈ ಒಂದು ಲಿಸ್ಟ್ ನಲ್ಲಿ ಬಂದಿರೋದು ಅತ್ಯಂತ ಗಮನಾರ್ಹವಾಗಿ ಕಂಡು ಬರ್ತಾ ಇರತಕ್ಕಂಥ ಸಂಗತಿ. ಯಾಕಂದ್ರೆ ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥ 11 ಜನರ ಈ ಪಾರ್ಲಿಮೆಂಟರಿ ಬೋರ್ಡ್ ಏನಿದೆ, ಆ 11 ಜನರಲ್ಲಿ ಪ್ರಮುಖವಾಗಿ 5ನೇ ಸ್ಥಾನದಲ್ಲಿ 5ನೇ ನಂಬರ್ ನಲ್ಲಿ ಯಡಿಯೂರಪ್ಪನವರ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಸಂತೋಷ್ ಕೂಡ ಅದರಲ್ಲಿ ಪ್ರಮುಖವಾಗಿದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಂತೋಷ್ ಅವರ ಹೆಸರು ಕೂಡ ಇದೆ. ಆದ್ರೆ ಈಗ ಯಡಿಯೂರಪ್ಪನವರ ಹೆಸರನ್ನ ಮೆನ್ಷನ್ ಮಾಡಿರುವಂತದ್ದು, ಜೊತೆಗೆ ಆ 11 ಜನರ ಪ್ರಮುಖ ಸ್ಥಾನದಲ್ಲಿ ಯಡಿಯೂರಪ್ಪನವರು ಕೂಡ ಇರ್ತಕ್ಕಂಥದ್ದು ಸಾಕಷ್ಟು ಈಗ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಕರ್ನಾಟಕದ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಇದ್ದಾಗ ನೋಡ್ತಾ ಇದ್ವಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರ್ತಾರೆ, ಅವರ ಸ್ಥಾನದಲ್ಲಿ ಈಗ ಬೊಮ್ಮಾಯಿ ಅವರನ್ನ ಕರೆತರಲಾಗಿರುತ್ತೆ. ತದನಂತರದಲ್ಲಿ ಯಡಿಯೂರಪ್ಪನವರ ಪಾತ್ರ ಪಕ್ಷದಲ್ಲಿ ಏನಾಗಿರುತ್ತೆ, ಯಾಕಂದ್ರೆ ಬಿಜೆಪಿ ತನ್ನದೇ ಆಗಿರ್ತಕ್ಕಂಥ 75 ವರ್ಷದ ಒಂದು ವಯೋಮಾನವನ್ನ ಕೂಡ ಇಟ್ಟುಕೊಂಡಿದೆ. 75 ವರ್ಷದ ನಂತರದಲ್ಲಿ ಅವರನ್ನ ಮಾರ್ಗದರ್ಶಕ ಮಂಡಳಿಗೆ ಸೇರಿಸುವಂತ ಸಾಕಷ್ಟು ಉದಾಹರಣೆಗಳು ಕೂಡ ಇದಾವೆ. ಇಂಥ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸಕ್ರಿಯ ರಾಜಕೀಯ ಮುಕ್ತಾಯವಾಯಿತಾ ಅಂತ ಕೂಡ ಪ್ರಶ್ನೆಗಳು ಬರೋಕೆ ಶುರು ಆಗುತ್ತೆ. ಜೊತೆಗೆ ಇತ್ತೀಚೆಗೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ನಾನು ಶಿವಮೊಗ್ಗದಲ್ಲಿ ವಿಜೇಂದ್ರ ಅವರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ರೀತಿಯಿಂದ ಮಾತುಕತೆಯನ್ನ ಕೂಡ ಆಡಿರ್ತಾರೆ. ನಂತರದಲ್ಲಿ ಅದನ್ನ ರಿಟ್ರೀಟ್ ಮಾಡಿರ್ತಾರೆ. ಆದ್ರೆ ಪ್ರಮುಖವಾಗಿ ಯಡಿಯೂರಪ್ಪನವರ ಪಾತ್ರ ಏನಾಗಿರುತ್ತೆ ಅಂತ, ಯಾಕಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ನೋಡ್ತಾ ಇದ್ರು ಕೂಡ, ಅಥವಾ ಇಡೀ ಭಾರತದಲ್ಲೂ ನೋಡ್ತಾ ಇದ್ರು ಕೂಡ ನಾಗೇಂದ್ರ ಬಾಬು, ಅತ್ಯಂತ ಈ ಜನನಾಯಕರಾಗಿರ್ತಕ್ಕಂಥವ್ರು ಮಾಸ್ ಲೀಡರ್ಸ್ ಅಂತ ಇರ್ತಕ್ಕಂಥ ಬಿಜೆಪಿಯ ಕೆಲವು ನಾಯಕರಲ್ಲಿ ಯಡಿಯೂರಪ್ಪನವರು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಹೀಗಾಗಿ ಯಡಿಯೂರಪ್ಪನವರ ಸೇವೆಯನ್ನ ಪಕ್ಷ ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ ಅಂತ ಸಾಕಷ್ಟು ಪ್ರಶ್ನೆಗಳು ಇತ್ತು. ಆ ಪ್ರಶ್ನೆಗೆ ಉತ್ತರವಾಗಿ ಈಗ ಪ್ರಮುಖವಾಗಿ ಈ ಒಂದು ಪಾರ್ಲಿಮೆಂಟರಿ ಬೋರ್ಡ್ ಏನಿದೆ, ಆ ಬೋರ್ಡ್ ನ ಹೆಸರಿನಲ್ಲಿ ಯಡಿಯೂರಪ್ಪನವರು ಕೂಡ ಅಲ್ಲಿ ಆಡ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಒಂದು ಕಡೆಯಿಂದ ಕರ್ನಾಟಕದ ಬಿಜೆಪಿಗೂ ಕೂಡ ಸಾಕಷ್ಟು ಶಕ್ತಿಯನ್ನ ತಂದು ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಅದು ಬಿಜೆಪಿಯ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ. ಹೀಗಾಗಿ ಈಗ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗ ಬಿಜೆಪಿಯ ಒಬ್ಬ ಪ್ರಮುಖ ನಾಯಕರಾಗಿ ಯಡಿಯೂರಪ್ಪನವರು ಗುರುತಿಸ್ಕೊಳ್ತಾರೆ, ಅದರಲ್ಲೂ ಕೂಡ ಆ ಲೀಸ್ಟ್ ನಲ್ಲಿ ಇರ್ತಕ್ಕಂಥವ್ರ ಹೆಸರನ್ನ ನಾವು ಗಮನಿಸ್ತಾ ಹೋದ್ರೆ ನಾಗೇಂದ್ರ ಬಾಬು, ಪ್ರಮುಖವಾಗಿ ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾ ಅವರಿದ್ದಾರೆ. ಅವರ ನಂತರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಜೊತೆಗೆ ಅಮಿತ್ ಶಾ ಇದ್ದಾರೆ, ಯಡಿಯೂರಪ್ಪ, ಜೊತೆಗೆ ಸರ್ಬಾನಂದ ಸೋನೋವಾಲಾ ಅವರು ಕೂಡ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಲಕ್ಷ್ಮಣ್ ಅಂತಕ್ಕಂಥವ್ರು, ಜೊತೆಗೆ ಸಂತೋಷ್ ಇದ್ದಾರೆ. ಹೀಗಾಗಿ ಬಿಜೆಪಿಯ ಘಟಾನುಘಟಿ ನಾಯಕರಲ್ಲಿ ಅತ್ಯಂತ ಆದರಣೀಯವಾಗಿ ಮತ್ತು ಪ್ರಮುಖವಾದಂತಹ ಸ್ಥಾನ ಸದ್ಯಕ್ಕೆ ಯಡಿಯೂರಪ್ಪನವರಿಗೆ ಬಿಜೆಪಿ ಕೊಟ್ಟಿರುವಂತದ್ದು. ಮುಂಬರುವಂತಹ ದಿನಗಳಲ್ಲಿ ಕರ್ನಾಟಕದ ಚುನಾವಣೆಯನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ನೋಡಿದಾಗ ಬಿಜೆಪಿಗೆ ಒಂದು ರೀತಿಯಿಂದ ಒಂದು ಸಮಾಧಾನ ಮತ್ತೆ ಒಂದು ನಾಯಕತ್ವ ವಿಚಾರಕ್ಕೆ ಬಂದಾಗಲೂ ಕೂಡ ಒಂದು ಗೊಂದಲವನ್ನ ಪರಿಹಾರವನ್ನ ಮಾಡೋ ನಿಟ್ಟಿನಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನ ಸದ್ಯಕ್ಕೆ ಬಿಜೆಪಿ ತೆಗೆದುಕೊಂಡಿರೋದು ಕಂಡು ಬರ್ತಾ ಇದೆ ನಾಗೇಂದ್ರ ಬಾಬು. ಇದು ಎಷ್ಟು ವರ್ಕೌಟ್ ಆಗುತ್ತೆ ಮುಂಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ, ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಜೆಪಿಗೆ? ರಾಘವೇಂದ್ರ ಗುಡಿ. ಖಂಡಿತವಾಗಿ ಈಗ ಪ್ರಮುಖವಾಗಿ ಲಿಂಗಾಯತ ನಾಯಕರಾಗಿ ನೋಡಿದಾಗಲೂ ಕೂಡ ಯಡಿಯೂರಪ್ಪನವರ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಜೊತೆಗೆ ಒಬ್ಬ ಜನನಾಯಕರಾಗಿ ಎಲ್ಲ ರೀತಿಯಂತ ಜಾತಿ, ಧರ್ಮ, ಮತ, ಪಂಥ ಪ್ರತಿಯೊಬ್ಬರನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂತ ನಾಯಕರಲ್ಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಯಡಿಯೂರಪ್ಪ ನಾಗೇಂದ್ರ ಬಾಬು. ಹೀಗಾಗಿ ಅವರ ಒಂದು ಪ್ರಮುಖವಾಗಿ ಈ ಒಂದು ಕೋರ್ ಕಮಿಟಿ ಅಥವಾ ಈ ಒಂದು 11 ಜನರ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಅವರು ಬರ್ತಿದ್ದಾಗೆ ಖಂಡಿತವಾಗಿ ಕೂಡ ಪಕ್ಷದ ಇತರೆ ನಾಯಕರಲ್ಲೂ ಕೂಡ ಅದೊಂದು ರೀತಿಯಿಂದ ಕಾನ್ಫಿಡೆನ್ಸ್ ಅನ್ನ ತುಂಬುತ್ತೆ. ಯಾಕಂದ್ರೆ ಇತ್ತೀಚಿನ ನಾವು ನೋಡ್ತಾ ಇದೀವಿ ಹೇಗೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷ ಏನಿದೆ ಸಾಕಷ್ಟು ತನ್ನ ಒಂದು ಶಕ್ತಿಯನ್ನ ಗಳಿಸ್ಕೊಳ್ತಾ ಇರೋಂತ ಕಂಡು ಬರ್ತಾ ಇದೆ. ಜೊತೆಗೆ ಇವತ್ತಿನ ಅವ್ರು ಮಾಡ್ತಿರ್ತಕ್ಕಂಥ ರ್ಯಾಲಿಗಳನ್ನ ಕೂಡ ಗಮನಿಸಿದಾಗಲೂ ಕೂಡ ಸಾವಿರಾರು ಜನ ಒಂದು ಎಂಥೂಸಿಯಾಸ್ಟಿಕ್ ಆಗಿ ಬಂದು ಸೇರ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬಿಜೆಪಿ ಏನ್ ಮಾಡುತ್ತೆ ಅಂತ ಸಹಜವಾದಂತ ಪ್ರಶ್ನೆಗಳಿತ್ತು. ಈಗ ಬಿಜೆಪಿ ಇಡೀ ದೇಶಾದ್ಯಂತ ಈಗ ಪ್ರವಾಸವನ್ನ ಮಾಡಿ ಪಕ್ಷವನ್ನ ಸಂಘಟನೆ ಯಡಿಯೂರಪ್ಪ ಮಾಡ್ತಾರಾ, ಅಥವಾ ಕರ್ನಾಟಕದಲ್ಲೂ ಕೂಡ ಮತ್ತೊಂದು ಬಾರಿ ಪಕ್ಷ ಸಂಘಟನೆಗೆ ಅವರು ಯಾವ ರೀತಿಯಾಗಿ ಮುಂದಾಗ್ತಾರೆ ಅಂತಕ್ಕಂಥ ಸತ್ಯಕ್ಕಂತ ಪ್ರಶ್ನೆ ಇದೆ. ಒಟ್ಟಿನಲ್ಲಿ ನೋಡೋದಾದ್ರೆ ಅದು ಮುಂಬರುವಂತಹದ್ರಲ್ಲಿ ಎಷ್ಟು ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಿತವಾಗಿ ಬಿಜೆಪಿಯ ಕಾರ್ಯಕರ್ತರಲ್ಲಿ ಮತ್ತು ಬಿಜೆಪಿಯಲ್ಲಿ ಒಂದು ರೀತಿಯ ಶಕ್ತಿಯ ಸಂಚಲನ ಆಗೋದ್ರಲ್ಲಂತೂ ಯಾವುದೇ ರೀತಿಯಾದ ಸಂಶಯ ಕಂಡು ಬರೋದಿಲ್ಲ ನಾಗೇಂದ್ರ ಬಾಬು. ರಾಘವೇಂದ್ರ ಗುಡಿ, ಇಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಂತೋಷ್ ಅವ್ರಿಗೂ ಕೂಡ ಅದೇ ರೀತಿಯಾದಂತಹ ಸ್ಥಾನಮಾನ ಲಭಿಸಿದೆ. ತೀರಾ ಹತ್ತಿರದ ವ್ಯಕ್ತಿ, ಹೈಕಮಾಂಡ್ಗೆ ತುಂಬಾ ಹತ್ತಿರದಂತ ವ್ಯಕ್ತಿ, ಅವ್ರಿಗೂ ಕೂಡ ಆ ಸ್ಥಾನಮಾನ ಕೊಡುವ ಮೂಲಕ ಬಿಜೆಪಿ ಯಾವ ತಂತ್ರವನ್ನ ಎಣಿದಕ್ಕೆ ಮುಂದಾಗಿದೆ ಅಂತ ಇಲ್ಲಿ ಮುಂಬರುವಂತ ಲೋಕಸಭೆ ಚುನಾವಣೆ ಇರ್ಬೋದು ಅಥವಾ ವಿಧಾನಸಭೆ ಚುನಾವಣೆ ಇರ್ಬೋದು ನಾಗೇಂದ್ರ ಬಾಬು, ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಕರ್ನಾಟಕದ ಸನ್ಮಾನ್ಯ ನಮ್ಮೆಲ್ಲ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪರ ಆಯ್ಕೆ ಆಗಿದೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂತೋಷ್ ಅವರು ಅದರಲ್ಲಿದ್ದಾರೆ. ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಇವತ್ತು ಲಭಿಸಿದೆ. ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕರ್ನಾಟಕಕ್ಕೆ ಹೆಚ್ಚು ಗೌರವ ಕೊಟ್ಟಿರ್ತದೆ. ನೋಡಿ, ಇನ್ನು ಕೇಂದ್ರದಲ್ಲಿ ನಮ್ಮ ಪರವಾಗಿ, ಕರ್ನಾಟಕದ ಪರವಾಗಿ ಸ್ವರ ಮತ್ತು ಧ್ವನಿಯಾಗುವುದಕ್ಕೆ ಅವಕಾಶಗಳಿದ್ದಾವೆ.
ಈಗ ಕಾಂಗ್ರೆಸ್ ಪಿಕ್ ಮಾಡಿರ್ತಕ್ಕಂಥ ಬಿಜೆಪಿ ಮುಳುಗ್ತಾಗ್ತಕ್ಕಂಥ ಹಡಗು ನೂರಾರು ರಂಧ್ರಗಳಿದಾವೆ ಮುಳುಗುತ್ತೆ ಅಂತ. ಇವತ್ತು ಗುಲಾಂ ನಬಿ ಆಜಾದ್ ಏನು ಮಾಡಿದ್ದಾರೆ ಅವರೊಂದು ಇಟ್ಕೊಳ್ಳಿ ಕಾಂಗ್ರೆಸ್ನವ್ರು ಸ್ವಲ್ಪ. ಇದು ಕಾಂಗ್ರೆಸ್ಸಿಂದ ಎಲ್ಲರೂ ಹೊರಗೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ಸೇ ಮುಳುಗುವ ಹಡಗಾಗಿದೆ. 10 ರಂಧ್ರಗಳಾಗಿದ್ದಾವೆ. ಇಡೀ ದೇಶದ ಕಾಂಗ್ರೆಸ್ ಇವತ್ತು ಪರಿಸ್ಥಿತಿ ಚಿಂತಾಜನಕ ಇದೆ. ಕರ್ನಾಟಕದಲ್ಲಿ ಬೀದಿ ಜಗಳ ಪ್ರಾರಂಭ ಆಗಿದೆ. ಮೊನ್ನೆ 2 ರ್ಯಾಲಿಗಳು ಯಾಕೆ ಆಗಿದೆ? ಕಾಂಪಿಟೇಷನ್ಗೆ ಆಗಿದೆ. ಯಾರು ಜಾಸ್ತಿ ಜನ ಮಾಡಿದ್ದಾರೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ಮೊದಲ ಪ್ರತಿಕ್ರಿಯೆ. ಉತ್ತಮವಾದಂಥ ಸ್ಥಾನ ಸಿಕ್ಕಿರುವುದು ಹೆಮ್ಮೆಯ ವಿಚಾರ. ಅವರಿಗೆ ನಾನು ಅಭಿನಂದಿಸ್ತೀನಿ, ಯಡಿಯೂರಪ್ಪ ಅವ್ರಿಗೂ ಹಾಗೂ ಸಂತೋಷ್ ಜಿ ಅವರಿಗೆ ಅಂತೇಳಿ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಅವರು ಹೇಳ್ತಾ ಇದ್ರು ಕರ್ನಾಟಕಕ್ಕೆ ಕೊಟ್ಟಿರುವಂಥ ಗೌರವ ಇದು. ಕರ್ನಾಟಕಕ್ಕೆ ಕೊಟ್ಟಿರುವಂಥ ಗೌರವ, ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕರ್ನಾಟಕದ ಪರವಾಗಿ ದನಿ ಎತ್ತೋದಕ್ಕೆ ಈ ಒಂದು ಸ್ಥಾನಮಾನ ಉತ್ತಮವಾದದ್ದು ಅಂತೇಳಿ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.